ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋಟ್ ರೀಡಿಂಗ್ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ನಿಮಗೆ ನನ್ನ ರೀಡಿಂಗ್ ಇಷ್ಟ ಆದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಕ್ಕುತ್ತೆ. ಇವತ್ತಿನ ಟ್ಯಾರೋಟ್ ರೀಡಿಂಗ್ ಪೆಂಡುಲಮ್ ರೀಡಿಂಗ್. ಇವತ್ತಿನ ವಿಡಿಯೋನಲ್ಲಿ ನಾನು ಪೆಂಡುಲಮ್ ಟ್ಯಾರೋಟ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ 5 ವೈಯಕ್ತಿಕ ಪ್ರಶ್ನೆಗಳಿಗೆ ಡಿವೈನ್ ಏಂಜಲ್ಸ್ ಗೈಡೆನ್ಸ್ ಕೊಡ್ತಾರೆ, ಅವರು ಉತ್ತರ ಕೊಡ್ತಾರೆ ಈ ರೀಡಿಂಗ್ ಮೂಲಕ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಪ್ರೊಸೀಜರ್ನ ನಾನು ನಿಮಗೆ ತಿಳಿಸ್ತೀನಿ. ನೀವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ನಿಮಗೆ ಕರೆಕ್ಟ್ ಆನ್ಸರ್ ಸಿಗಬೇಕು ಅನ್ನೋ ಹಾಗಿದ್ರೆ. ಇದು ಟೈಮ್ಲೆಸ್ ರೀಡಿಂಗು. ನೀವು ಯಾವುದೇ ಮಂತ್ ಅಥವಾ ಇಯರ್ನಲ್ಲಿ ಮೊದಲನೇ ಬಾರಿಗೆ ಈ ರೀಡಿಂಗ್ನ ನೋಡ್ತಾ ಇದ್ದರೆ ನಿಮಗೆ ಇದು ರೆಸೊನೇಟ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಹೇಳೋ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಸೈಲೆಂಟಾಗಿರೋ ಜಾಗದಲ್ಲಿ. ಅಲ್ಲಿ ಕೂತ್ಕೊಂಡು ಫ್ಯೂ ಮಿನಿಟ್ಸ್ ಧ್ಯಾನ ಮಾಡಿ. ನಿಮ್ಮ ಮೈಂಡಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಅಂಥ ಜಾಗದಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡಿ, ಧ್ಯಾನ ಮಾಡಿ. ಅದಾದ ನಂತರ ನಿಮ್ಮ ಮೈಂಡಲ್ಲಿ ಯಾವ ಪ್ರಶ್ನೆಗಳು ಬರುತ್ತೆ, ಮೊದಲನೇ ಪ್ರಶ್ನೆ ಯಾವ್ದು ಬರುತ್ತೆ ಅದನ್ನು ಬರೀರಿ, ಎರಡನೇ ಪ್ರಶ್ನೆ ಯಾವ್ದು ಬರುತ್ತೆ ಅದನ್ನು ಬರೀರಿ. ಇದೇ ರೀತಿ 5 ಪ್ರಶ್ನೆಗಳನ್ನ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಬರೆದಾದ ನಂತರ ನೀವು ಈ ವಿಡಿಯೋನ ವಾಚ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಇಲ್ಲ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡೋದಕ್ಕೆ ಅನ್ನೋ ಹಾಗಿದ್ರೆ ಫಸ್ಟು 5 ಪ್ರಶ್ನೆಗಳನ್ನ ನೀವು ರೆಡಿ ಮಾಡಿಟ್ಕೊಳ್ಳಿ. ಅದಾದ ನಂತರ ನಿಮಗೆ ಟೈಮ್ ಸಿಕ್ಕಿದಾಗ ನೀವು ವಿಡಿಯೋನ ನೋಡ್ಬೋದು, ನಿಮಗೆ ಆನ್ಸರ್ ಸಿಗುತ್ತೆ. ನೀವು ನಿಮ್ಮ ಪ್ರಶ್ನೆಗಳೊಂದಿಗೆ ರೆಡಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ನಿಮ್ಮ ಮೊದಲನೇ ಪ್ರಶ್ನೆಗೆ ಡಿವೈನ್ ಏನು ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ನಿಮ್ಮ ಮೊದಲನೇ ಪ್ರಶ್ನೆಗೆ ನೋ ವೇ ಅಂತ ಆನ್ಸರ್ ಬಂದಿದೆ. ಇದಕ್ಕೆ ರಿಲೇಟೆಡ್ ಏಂಜಲ್ ಮೆಸೇಜಸ್ ಕಾರ್ಡ್ಸ್ ಏನು ಬರುತ್ತೆ ಅಂತ ನೋಡೋಣ. ಮೊದಲನೇ ಕಾರ್ಡ್ ನಾನು ಇದನ್ನು ತೆಗಿತಾ ಇದ್ದೀನಿ. ಈ ಕಾರ್ಡ್ ಬಂದಿದೆ ಕೆರಿಯರ್ ಟ್ರಾನ್ಸಿಷನ್. ಆರ್ಕ್ ಏಂಜಲ್ ಏನು ಹೇಳ್ತಾರಂದರೆ, ಯುವರ್ ಲೈಫ್ ಪರ್ಪಸ್ ಈಸ್ ಟ್ರಿಗರಿಂಗ್ ಎ ಬ್ಲಸ್ಡ್ ಕೆರಿಯರ್ ಚೇಂಜ್. ಸೊ ಇದು ಮೊದಲನೇ ಕಾರ್ಡು. ಇನ್ನೂ 2 ಕಾರ್ಡ್ ತೆಗಿತೀನಿ, ನೋಡೋಣ ಏನೇನು ಆನ್ಸರ್ ಬರುತ್ತೆ ಅಂತ. ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನ್ಯೂ ಬಿಗಿನಿಂಗ್ ಕಾರ್ಡ್ ಬಂದಿದೆ. ನೆಕ್ಸ್ಟ್ ಈ ಕಾರ್ಡ್ ತೆಗಿತಾ ಇದ್ದೀನಿ. 3 ಕಾರ್ಡ್. ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಬಂದಿದೆ.
ಮೊದಲನೇ ಪ್ರಶ್ನೆಗೆ 3 ಕಾರ್ಡ್ಸ್ ಬಂದಿದೆ. ಕೆರಿಯರ್ ಟ್ರಾನ್ಸಿಷನ್, ನ್ಯೂ ಬಿಗಿನಿಂಗ್, ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ. ಸೊ ಈ ಕೆರಿಯರ್ ಟ್ರಾನ್ಸಿಷನ್ ಪ್ರಕಾರ ನೀವು ಇವಾಗ ಸದ್ಯಕ್ಕೆ ನೀವು ನಿಮ್ಮ ಪ್ರೆಸೆಂಟ್ ಜಾಬ್ನಲ್ಲಿರ್ಬೋದು, ಪ್ರೆಸೆಂಟ್ ಕೆರಿಯರಲ್ಲಿರ್ಬೋದು, ನೀವು ಸ್ಟ್ರಗಲ್ ಮಾಡ್ತಾ ಇರ್ಬೋದು, ತುಂಬ ಚಾಲೆಂಜಸ್ನ ಎದುರಿಸ್ತಾ ಇರ್ಬೋದು, ಅದರ ರಿಲೇಟೆಡ್ ಏನಾದರೂ ಕ್ವಶನ್ ಕೇಳಿರ್ಬೋದು. ಸೊ ಏನೋ ಒಂದು ಟ್ರಾನ್ಸಿಷನ್ ಆಗ್ತಾ ಇದೆ, ಅದಕ್ಕೋಸ್ಕರನೇ ನೀವು ಟ್ರಿಗರ್ ಆಗ್ತಾ ಇದ್ದೀರಾ ಅಂತ. ಮೇ ಬಿ ನೀವು ಯಾವುದೋ ಒಂದು ಪ್ರಾಬ್ಲಮ್ಮು, ಇಶ್ಯೂಸ್ನಲ್ಲಿ ಸಿಕ್ಕಾಕೊಂಡಿರ್ಬೋದು, ಅದಕ್ಕೂ ರಿಲೇಟೆಡ್ ಆಗಿ ನಾವು ಇದನ್ನ ತಗೋಬೋದು. ಇದ್ರ ಪ್ರಕಾರ ನೀವು ಇವಾಗ ತುಂಬ ಅಟ್ ಪ್ರೆಸೆಂಟು ತುಂಬ ಟ್ರಿಗರ್ ಆಗ್ತಾ ಇದ್ದೀರಾ, ತುಂಬ ಇಶ್ಯೂಸ್ನ ನೋಡ್ತಾ ಇದ್ದೀರಾ, ಸ್ಟ್ರಗಲ್ಸ್ನ ನೋಡ್ತಾ ಇದ್ದೀರಾ, ತುಂಬ ಫೇಸಸ್ ಮಾಡ್ತಿದ್ದೀರಾ, ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಏಂಜಲ್ಸ್ ಹೇಳ್ತಾ ಇದ್ದಾರೆ, ಇದು ಒಂದು ಟ್ರಾನ್ಸಿಷನ್, ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸಿಷನ್ ಆಗ್ತಾ ಇದೆ, ಅದಕ್ಕೋಸ್ಕರ ನೀವು ಈ ರೀತಿ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ. ಮೇ ಬಿ ಈ ಟ್ರಿಗರ್ಸ್ ಎಲ್ಲ ಆಗ್ತಾ ಇರೋದು ನಿಮ್ಮ ಈ ಕಂಫರ್ಟ್ ಝೋನ್ ಇದೆಯಲ್ಲ, ಅದರಿಂದ ಹೊರಗಡೆ ಬರೋದಕ್ಕೆ. ಯಾವುದೋ ಒಂದು ರೀತಿ ಕಂಫರ್ಟ್ ಝೋನಲ್ಲಿ ಇದ್ದೀರಾ ನೀವು, ಇದರಿಂದ ಹೊರಗಡೆ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ, ಬಟ್ ಫಾರ್ ಯುವರ್ ಓನ್ ಗುಡ್ ಅವರು ನಿಮ್ಮನ್ನು ಇದರಿಂದ ಹೊರಗಡೆ ತೆಗಿಬೇಕು ಅಂತಲೇ ನಿಮಗೆ ಚಾಲೆಂಜಸ್ನ ಹಾಕ್ತಾ ಇದ್ದಾರೆ, ನಿಮ್ಮನ್ನು ಹೊರಗಡೆ ತೊಗೊಂಬರೋದಕ್ಕೋಸ್ಕರ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನಾವು ನಮ್ಮ ಲೈಫಲ್ಲಿ ಒಂದು ಕಂಫರ್ಟ್ ಝೋನ್ ಅಂತ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಕೌಚ್ ಪೊಟ್ಯಾಟೊ ಅಂತ ಹೇಳ್ತಾರಲ್ಲ, ಆ ರೀತಿ ಯು ವಿಲ್ ಬಿ ಇನ್ ಅ ಕೌಚ್. ಅದರಿಂದ ಹೊರಗಡೆ ಬರೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಅದು ಏನೋ ಒಂದಿರುತ್ತೆ, ಬಟ್ ನಿಮ್ಮ ಗ್ರೋತ್ ಅಷ್ಟರಲ್ಲೇ ಇರಲ್ಲ. ಮುಂದೆ ನಿಮಗೆ ಇನ್ನೂ ಒಳ್ಳೇದಾಗಬೇಕು, ಇನ್ನೂ ಗ್ರೋತ್ ಇರುತ್ತೆ, ಮತ್ತು ಇನ್ನೂ ಚಾಲೆಂಜಸ್ ಎದುರಿಸಿ ನೀವು ಇದರಿಂದ ಇನ್ನೂ ಚೆನ್ನಾಗಿ ಆಗ್ತೀರಾ, ಇನ್ನೂ ಟ್ರಾನ್ಸ್ಫಾರ್ಮ್ ಆಗ್ತೀರಾ ಅನ್ನೋ ಕಾರಣಕ್ಕೇ ಟ್ರಿಗರ್ ಆಗ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಏನೇ ಆಗ್ತಿರ್ಬೋದು, ನಿಮಗೆ ಆನ್ಸರ್ ನೋವೇ ಅಂತ ಬಂದಿದೆ, ಸೊ ಅದಕ್ಕೆ ರಿಲೇಟೆಡ್ ಆಗಿ ನೀವು ಇದನ್ನ ತೊಗೋಬೋದು. ಸೊ ನೋವೇ ಅಂತ ಬರ್ತಿದೆ, ಬಟ್ ಬಿಕಾಸ್ ಫಾರ್ ಯುವರ್ ಗುಡ್, ನಿಮ್ಮ ಒಳ್ಳೆದಕ್ಕೋಸ್ಕರನೇ ಇದಾಗ್ತಾ ಇರೋದು. ಬಿಕಾಸ್ ಡಿವೈನ್ ವಾಂಟ್ಸ್ ಯು ಟು ಚೇಂಜ್, ನಿಮಗೆ ಟ್ರಾನ್ಸಿಷನ್ ಆಗಲಿ ಅನ್ನೋದಕ್ಕೆ ಕಾರಣಕ್ಕೆ ಬಂದಿದೆ. ಮತ್ತು ಎರಡನೇ ಕಾರ್ಡು ಬ್ಯೂಟಿಫುಲಿ ಒಳ್ಳೆ ಕಾರ್ಡ್ ಬಂದಿದೆ, ನೋಡ್ಬೋದು, ಬಿಗಿನಿಂಗ್, ನ್ಯೂ ಬಿಗಿನಿಂಗ್, ಇದಕ್ಕೆ ರಿಲೇಟೆಡ್ ಆಗಿ. ಸೊ ಎಲ್ಲಿ ನೀವು ಟ್ರಾನ್ಸಿಷನ್ ನೋಡ್ತೀರಾ, ಹೊಸ ಟ್ರಾನ್ಸಿಷನ್ ನೋಡ್ತೀರಾ, ಅದಕ್ಕೆ ತಕ್ಕನಾಗೆ ನ್ಯೂ ಬಿಗಿನಿಂಗ್ ಅಂತ ಬಂದಿದೆ ನೋಡಿ. ದಿಸ್ ಫೇರಿ ಗಾಡ್ ಮದರ್ ಹರಲ್ಸ್ ದ ಜಾಯಸ್ ನ್ಯೂಸ್ ಆಫ್ ಎ ನ್ಯೂ ಬೇಬಿ ಆರ್ ದ ಬರ್ತ್ ಆಫ್ ಎ ಚೆರಿಶ್ಡ್ ಐಡಿಯಾ. ಪ್ರೊಟೆಕ್ಟ್ ಆ್ಯಂಡ್ ನರ್ಚರ್ ಯುವರ್ ಐಡಿಯಾಸ್ ಆ್ಯಸ್ ಯು ವುಡ್ ಎ ಬೇಬಿ. ಸೊ ಇದು ಒಂದು ಹೊಸ ಬಿಗಿನಿಂಗ್ ಶುರುವಾಗ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ನೀವು ಹಳೇದನ್ನ ಹೋಲ್ಡ್ ಆನ್ ಮಾಡ್ಕೊಂಡು ಇಟ್ಕೋಬೇಡಿ, ನೀವು ಯು ಹ್ಯಾವ್ ಟು ಮೂವ್ ಫಾರ್ವರ್ಡ್ ಫಾರ್ ಯುವರ್ ಓನ್ ಗುಡ್. ನ್ಯೂ ಬಿಗಿನಿಂಗ್ ಶುರುವಾಗ್ತಾ ಇದೆ, ನಿಮಗೆ ಒಂದು ಐಡಿಯಾಸ್ ಬರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಕೆರಿಯರ್ ಚೇಂಜ್ ಇರ್ಬೋದು, ಲೈಫ್ ಡಿಸಿಷನ್ಸ್ ಇರ್ಬೋದು, ಏನೋ ಒಂದು ಡಿಸಿಷನ್ ಇರ್ಬೋದು, ಅದನ್ನು ಮಾಡಬೇಕು ಅಂತ ನಿಮ್ಗೆ ಐಡಿಯಾಸ್ ಬರ್ತಾ ಇರ್ಬೋದು, ನಿಮಗೆ ಪುಷ್ ಮಾಡ್ತಾ ಇರ್ಬೋದು ಒಂದು ರೀತಿ. ಸೊ ಅದನ್ನು ತಗೊಳ್ಳಿ, ಪಾಸಿಟಿವ್ ಆಗಿ ತಗೊಳ್ಳಿ. ನ್ಯೂ ಬಿಗಿನಿಂಗ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಚೂಸ್ ಎ ನ್ಯೂ ಡೈರೆಕ್ಷನ್. ಸೊ ನೋಡಿ, 3 ಕಾರ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದಕ್ಕೊಂದು ರಿಲೇಟೆಡ್ ಆಗೇ ಬಂದಿದೆ. ಚೂಸ್ ಎ ನ್ಯೂ ಡೈರೆಕ್ಷನ್ ಅಂದರೆ ನಿಮಗೆ ಏಂಜಲ್ಸ್ ತೋರಿಸ್ತಾ ಇದ್ದಾರೆ, ಈ ಕಾರ್ಡ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಗೋ ಫಾರ್ ಅನದರ್ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಆ ಡೈರೆಕ್ಷನ್ನು ತುಂಬ ಕಷ್ಟ ಅನಿಸ್ತಾ ಇರ್ಬೋದು, ಬೇರೆ ದಾರಿ ತೋರಿಸ್ತಾ ಇದ್ದಾರೆ. ನಿಮಗೆ ಏನು ಅನಿಸ್ತಾ ಇದೆ ಅಂದರೆ ತುಂಬ ಕಷ್ಟ ಇದೆ, ಆಗುತ್ತೋ ಇಲ್ವೋ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಮುಂದೆ ಹೋಗೋದಾ ಬೇಡವೋ ಅಂತ. ಬಟ್ ಏಂಜಲ್ಸ್ ಹೇಳ್ತಾ ಇದ್ದಾರೆ, ಈ ಚಾಲೆಂಜನ್ನ ತಗೊಳ್ಳಿ. ನೀವು ಯಾವುದೇ ಲೈಫ್ ಸ್ಟೇಜಲ್ಲಿ ಇರ್ಬೋದು ಈಗ. ಸೊ ಅವರು ಏನು ಗೈಡ್ ಮಾಡ್ತಾ ಇದ್ದಾರೆ ಈ ಪ್ರಶ್ನೆಗೆ ಉತ್ತರವಾಗಿ ಅಂದರೆ, ನೀವು ಹೊಸ ಡೈರೆಕ್ಷನ್ ತಗೊಳ್ಳೇಬೇಕು, ಬೇರೆ ಡೈರೆಕ್ಷನ್ ತಗೊಳ್ಳಿ. ನಿಮಗೂ ಗೊತ್ತು ಯಾವ ಡೈರೆಕ್ಷನ್ ತಗೋಬೇಕು ಅಂತ ನಿಮಗೆ ಗೊತ್ತಿದೆ, ಬಟ್ ನೀವು ಸ್ಟೆಪ್ ತಗೊಳ್ತಾ ಇಲ್ಲ. ನೀವು ತಗೋಬೇಕು. ನೀವು ಯಾವಾಗ ಹೊಸ ಸ್ಟೆಪ್ ತಗೊಳ್ತೀರಾ, ಹೊಸ ಡೈರೆಕ್ಷನ್ಗೆ ಹೋಗ್ತೀರಾ, ಆವಾಗ ನಿಮಗೆ ಸಕ್ಸಸ್ ಸಿಕ್ಕತ್ತೆ. ನಿಮ್ಮ ಕಂಫರ್ಟ್ ಝೋನ್, ಇಲ್ಲೂ ಕೂಡ ಅದೇ ಬರುತ್ತೆ ನೋಡಿ, ನಿಮ್ಮ ಕಂಫರ್ಟ್ ಝೋನಿಂದ ನೀವು ಹೊರಗಡೆ ಬರಬೇಕಾಗುತ್ತೆ. ಸೊ ಅದನ್ನು ಹೇಳ್ತಾ ಇದ್ದಾರೆ. ಸೊ ಇದನ್ನು ತುಂಬ ಪಾಸಿಟಿವ್ ಆಗಿ ತಗೊಳ್ಳಿ, ಹೊಸ ಡೈರೆಕ್ಷನ್ ತಗೊಳ್ಳಿ. ಅವರು ಪಾಯಿಂಟ್ ಮಾಡ್ತಾ ಇದ್ದಾರೆ, ಮತ್ತು ನಿಮಗೆ ಗೊತ್ತು ಯಾವ ಡೈರೆಕ್ಷನ್ ತಗೋಬೇಕು ಅಂತ ನಿಮಗೆ ಗೊತ್ತಿದೆ. ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತು, ಎಲ್ಲ ಗೊತ್ತಿದೆ ನಿಮಗೆ, ಬಟ್ ನೀವು ಎಫರ್ಟ್ ಹಾಕ್ತಾ ಇಲ್ಲ. ಪ್ಲೀಸ್ ಟೇಕ್ ದ ಎಫರ್ಟ್ ಫಾರ್ ಯುವರ್ ಓನ್ ಗುಡ್. ಅದನ್ನೇ ಈ ರೀಡಿಂಗ್ ಮೂಲಕ ನಾನು ಹೇಳಬಲ್ಲೆ. ಸೊ ಐ ಹೋಪ್ ಈ ಫಸ್ಟ್ ಕ್ವಶನ್ಗೆ ಆನ್ಸರ್ ನಿಮಗೆ ಸಿಕ್ತು ಅಂತ ಅಂದ್ಕೊಳ್ತೀನಿ. ನಿಮ್ಮ ರಿಲೇಟೆಡ್ ಏನು ಪ್ರಶ್ನೆ ಇದೆ ಅದಕ್ಕೆ ಅನುಸಾರವಾಗಿ ಈ ರೀಡಿಂಗ್ನ ತಗೊಳ್ಳಿ, ಈ ಅಡ್ವೈಸ್ನ ತಗೊಳ್ಳಿ, ಡಿವೈನ್ ಅಡ್ವೈಸ್ನ ತಗೊಳ್ಳಿ ಅಂತ ನಾನು ನಿಮಗೆಲ್ಲರಿಗೂ ಹೇಳ್ತೀನಿ. ಎರಡನೇ ಪ್ರಶ್ನೆಗೆ ಆನ್ಸರ್ ನೋಡೋಣ.
ಸೊ ನಿಮ್ಮ ಎರಡನೇ ಪ್ರಶ್ನೆಗೆ ಏನು ಉತ್ತರ ಬರುತ್ತೆ ಅಂತ ನೋಡೋಣ. ಫ್ಯೂ ಮಿನಿಟ್ಸ್ ಪ್ರೇಯರ್ಸ್ ಮಾಡೋಣ. ನಿಮ್ಮ ಎರಡನೇ ಪ್ರಶ್ನೆಗೂ ಕೂಡ ನೋ ವೇ ಅಂತ ಆನ್ಸರ್ ಬಂದಿದೆ. ಕಾರ್ಡ್ಸ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಈ ಕಾರ್ಡ್ ಬಂದಿದೆ, ಜೆಂಟಲ್ನೆಸ್ ಕಾರ್ಡ್ ಬಂದಿದೆ. ಲೈಟ್, a year from now. ಈ ಕಾರ್ಡ್ ಎಕ್ಸ್ಪ್ಲೇನ್ ಮಾಡುತ್ತೆ ಯಾಕೆ ನೋವೇ ಅಂತ ಬಂದಿದೆ ಅಂತ. ಇವಾಗ ಸದ್ಯಕ್ಕೆ ನೀವು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರವಾಗಿ ನೋವೇ ಅಂತ ಬಂದಿದೆ ಅಂದರೆ ಈಗ ಸದ್ಯಕ್ಕೆ ಈ ಕೆಲಸ ಆಗಲ್ಲ, ಇಯರ್ ಫ್ರಮ್ ನಾವ್ ಆಗುತ್ತೆ ಅಂತ. ಇನ್ನೂ ಟೈಮ್ ಆಗುತ್ತೆ, ತುಂಬ ಟೈಮ್ ತಗೊಳುತ್ತೆ. ಅಷ್ಟು ಸುಲಭವಾಗಿ ಈಸಿಯಾಗಿ ಆಗುವಂತಹ ಪ್ರಶ್ನೆ ನೀವು ಕೇಳಿಲ್ಲ. ಯಾಕಂದರೆ ಇದರಲ್ಲಿ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ, ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ. ಮತ್ತು ಬೇರೆಯವ್ರ ಲೈಫ್ ಕೂಡ ಚೇಂಜ್ ಆಗುತ್ತೆ ನಿಮಗೆ ಆನ್ಸರ್ ಎಸ್ ಅಂತ ಬಂದರೆ. ಸೊ ಅದಕ್ಕೆ ಟೈಮ್ ತಗೊಳುತ್ತೆ, ನೀವು ತುಂಬ ಪೇಷನ್ಸ್ ಇಟ್ಕೋಬೇಕು. ಇಯರ್ ಫ್ರಮ್ ನಾವ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏಂಜಲ್ಸ್ ನಿಮ್ಮ ಒಳ್ಳೇದಕ್ಕೋಸ್ಕರನೇ ಬಿಹೈಂಡ್ ದ ಸೀನ್ ವರ್ಕ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ, ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ. ಸೊ ಎಲ್ಲ ಲೈಫಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ, ನಿಮ್ಮ ಒಳ್ಳೇದಕ್ಕೂ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು 1 ವರ್ಷ ಆಗ್ಬೋದು ನಿಮ್ಮ ಕೆಲಸ ಆಗಬೇಕು ಅಂದರೆ, ಟೈಮ್ ತಗೊಳುತ್ತೆ. ಬಿಕಾಸು ಎಲ್ಲರದು ಅವ್ರವ್ರದ್ದಾದ ಲೈಫ್ ಚೇಂಜಸ್ ಇರುತ್ತೆ. ಮತ್ತು ಡಿವೈನು ಎಲ್ಲರಿಗೂ ಒಳ್ಳೇದಾಗೋ ರೀತಿಯೇ ವರ್ಕ್ ಮಾಡ್ತಾರೆ. ಸೊ ಅದಕ್ಕೆ ಟೈಮ್ ತಗೊಳುತ್ತೆ, ನೀವು ಪೇಷನ್ಸ್ ಇಟ್ಕೋಬೇಕು, ವೆಯ್ಟ್ ಮಾಡಬೇಕಾಗುತ್ತೆ. ಎರಡನೇ ಕಾರ್ಡ್, ಈ ಕಾರ್ಡ್ ಬಂದಿದೆಯಲ್ಲ, ಜೆಂಟಲ್ನೆಸ್. ಬಿ ವೆರಿ ಜೆಂಟಲ್ ವಿತ್ ಯುವರ್ ಸೆಲ್ಫ್ ಅಟ್ ದಿಸ್ ಟೈಮ್. ಸರೌಂಡ್ ಯುವರ್ ಸೆಲ್ಫ್ ವಿತ್ ಜೆಂಟಲ್ ಪೀಪಲ್, ಸಿಚುಯೇಷನ್ಸ್ ಆ್ಯಂಡ್ ಎನ್ವೈರ್ಮೆಂಟ್ಸ್. ಸೊ ಈ ಕಾರ್ಡಿನ ಪ್ರಕಾರ ಎಲ್ಲೋ ಒಂದು ಕಡೆ ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಅದನ್ನು ತೋರಿಸುತ್ತೆ. ಮೇ ಬಿ ಯು ಆರ್ ನಾಟ್ ಇನ್ ಎ ಪೀಸ್. ಒಂಥರ ತುಂಬ ನಿಮ್ಮ ಮೇಲೆ ನೀವು ಹಾರ್ಶ್ ಆಗಿದ್ದೀರಾ. ಮೇ ಬಿ ನೀವು ನಿಮ್ಮ ಮೇಲೆ ನೀವು ಕೋಪ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡದೇ ಇರ್ಬೋದು. ಸಿಚುವೇಶನ್ನು, ಕಂಡೀಷನ್ನು, ಅದ್ರ ಬಗ್ಗೆ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ತಾನೂ ಇರ್ಬೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ನೀವು ಪಿಟಿ ತೋರಿಸಿ ಮತ್ತು ಜೆಂಟಲ್ನೆಸ್ನ ತೋರಿಸಿ, ನಿಮ್ಮನ್ನು ನೀವು ಪ್ರೀತಿಸಿ. ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಮರಿತಾ ಇದ್ದೀರಾ, ನಿಮ್ಮನ್ನು ನೀವು ಹಾರ್ಶಾಗಿ ಬಿಹೇವ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನು ನೀವು ಪ್ರೀತಿಸ್ತಾ ಇಲ್ಲ, ಸೆಲ್ಫ್ ಲವ್ ಮಾಡ್ತಾ ಇಲ್ಲ ಅಂತ ಈ ಕಾರ್ಡ್ ಹೇಳುತ್ತೆ.
ಸೊ ನೀವು ಸೆಲ್ಫ್ ಲವ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ನೀವು ಮೇ ಬಿ ನೀವು ಡಿಪ್ರೆಷನ್, ಆ್ಯಂಗ್ಸೈಟಿ ಆ ರೀತಿ ಎಲ್ಲ ಸಿಚುವೇಷನಲ್ಲಿ ಇರ್ಬೋದು. ನೀವು ತುಂಬ ಡಿಸ್ಟರ್ಬ್ ಆಗಿರ್ಬೋದು, ನಿಮಗೆ ಪೀಸ್ ಆಫ್ ಮೈಂಡೇ ಇಲ್ಲದೆ ಇರ್ಬೋದು. ಅಥವಾ ನಿಮ್ಮ ಸುತ್ತಮುತ್ತ ಕೆಲವರು ಹಾರ್ಶ್ ಪೀಪಲ್ ಇರ್ಬೋದು, ನಿಮಗೆ ತುಂಬ ಹರ್ಟ್ ಮಾಡ್ತಾ ಇರೋರು ಇರ್ಬೋದು. ಆ ಕಾರಣದಿಂದ ಏಂಜಲ್ಸ್ ಹೇಳ್ತಾರೆ, ನಿಮ್ಮ ಸುತ್ತಮುತ್ತ ನಿಮ್ಗೆ ಯಾರು ತುಂಬ ಖುಷಿ ಕೊಡ್ತಾರೆ ಅಂಥ ಫ್ರೆಂಡ್ಸ್ ಜೊತೆ ಇರಿ, ಸಂತೋಷವಾಗಿರಿ. ನಿಮಗೆ ಮ್ಯೂಸಿಕ್ ಇಷ್ಟನಾ, ಮ್ಯೂಸಿಕ್ ಕೇಳಿ. ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡಿ, ಮೆಡಿಟೇಷನ್ ಮಾಡಿ. ಮತ್ತು ನಿಮ್ಮ ಸುತ್ತಮುತ್ತಿನ ಇರುವಂಥ ಎನ್ವೈರ್ಮೆಂಟ್ನ ಚೇಂಜ್ ಮಾಡ್ಕೊಳ್ಳಿ. ಒಂದು ರೀತಿ ಪೀಸ್ಫುಲ್ ಎನ್ವೈರ್ಮೆಂಟು ಅಂಥ ಕಡೆ ಹೋಗಿ. ತುಂಬ ಜನ ಗಾಸಿಪ್ ಮಾಡೋರು ಇರ್ಬೋದು, ಅಥವಾ ತುಂಬ ಫೈಟ್ಸ್ ಮಾಡ್ತಾ ಇರೋರು ಇರ್ಬೋದು, ಆರ್ಗ್ಯುಮೆಂಟ್ಸು, ಫೈಟ್ಸು ಆ ರೀತಿಯೆಲ್ಲ ಆಗ್ತಾ ಇರ್ಬೋದು. ನಿಮ್ಮ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗಿರ್ಬೋದು ನೀವು. ಸೊ ನೀವು ನಿಮ್ಮ ಅಟ್ಮಾಸ್ಫಿಯರ್ನ ಚೇಂಜ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಪೀಪಲ್, ತುಂಬ ಒಳ್ಳೆ ಸ್ವೀಟ್ ನೈಸ್ ಪೀಪಲ್ ಇರ್ತಾರಲ್ಲ, ಜನ ಇರ್ತಾರಲ್ಲ, ಅಂಥವ್ರ ಜೊತೆ ಇರಿ. ಅಂಥವ್ರನ್ನ ಸುತ್ತಮುತ್ತ ಇಟ್ಕೊಳ್ಳಿ. ಸಿಚುವೇಶನ್ ಚೇಂಜ್ ಆಗುತ್ತೆ. ನಿಮ್ಮ ಎನ್ವೈರ್ಮೆಂಟ್ನ ನೀವು ಚೇಂಜ್ ಮಾಡ್ಕೋಬೇಕು. ಮತ್ತು ನಿಮ್ಮನ್ನು ನೀವು ಪ್ರೀತಿಸಬೇಕು. ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ದೂಷಿಸಬೇಡಿ. ನಿಮ್ಮನ್ನು ನೀವು ಪ್ರೀತಿಸಿ, ಸೆಲ್ಫ್ ಲವ್ ಮಾಡಿ. ನಿಮ್ಗೇನು ಖುಷಿ ಕೊಡುತ್ತೆ ಅದನ್ನು ಮಾಡಿ. ಕ್ರಿಯೇಟಿವಿಟಿ ಇರ್ಬೋದು, ಆರ್ಟ್ ವರ್ಕ್ ಇರ್ಬೋದು, ಡ್ಯಾನ್ಸಿಂಗ್, ಮ್ಯೂಸಿಕ್, ಏನೇ ಇರ್ಬೋದು, ನಿಮ್ಗೆ ಏನು ಇಷ್ಟ ಅದನ್ನು ಮಾಡಿ. ನೀವು ಖುಷಿಯಾಗಿರಬೇಕು, ಶಾಂತಿಯಿಂದ ಇರಬೇಕು. ಪ್ಲಸ್ ಇದ್ರ ಜೊತೆಗೆ ನಾನೇನು ಹೇಳ್ತೀನಿ ಅಂದರೆ, ಈ ಮೆಡಿಟೇಷನ್ ಕೂಡ ಮಾಡಿ, ಅದು ಹೆಲ್ಪ್ ಮಾಡುತ್ತೆ. ಬಿಕಾಸ್ ಈ ಕಾರ್ಡ್ ಬಂದಿರೋ ಕಾರಣ ಕ್ಲಿಯರ್ಲಿ ಶೋಸ್ ಇವಾಗ ನೀವು ಅಷ್ಟೊಂದು ಸಮಾಧಾನವಾಗಿಲ್ಲ, ಶಾಂತಿಯಿಂದ ಇಲ್ಲ ಅಂತ ತೋರಿಸುತ್ತೆ. ಸೊ ವರ್ಕ್ ಮಾಡಿ ಅದ್ರ ಮೇಲೆ. ಸೊ ನೆಕ್ಸ್ಟ್ ಕಾರ್ಡ್, ಈ ಕಾರ್ಡ್ ಬಂದಿದೆ, ಲೈಟ್ ಕಾರ್ಡ್ ಬಂದಿದೆ. ದ ಫೇರಿ ಕ್ವೀನ್ ಆಫ್ ಲೈಟ್ ಕಮ್ಸ್ ಟು ಶೆಡ್ ಲವ್ ಆ್ಯಂಡ್ ಲೈಟ್ ಆನ್ ಟು ಯುವರ್ ಕರೆಂಟ್ ಸಿಚುಯೇಷನ್ ಆ್ಯಂಡ್ ಟು ರಿಮೈಂಡ್ ಯು ದ್ಯಾಟ್ ಲೈಟ್ ಕ್ಯಾನ್ ಪೆನೆಟ್ರೇಟ್ ದ ಡಾರ್ಕ್ನೆಸ್. ಸೊ ನಾನು ಈಗಾಗಲೇ ಹೇಳಿದ ಹಾಗೆ, ನೀವು ಒಂದು ರೀತಿ ಡಾರ್ಕ್ನೆಸ್ಸಲ್ಲಿ ಇದ್ದೀರಾ, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಕಾರ್ಡ್ ಬಂದಿದೆ ನೋಡಿ. ನಿಮಗೆ ಏಂಜಲ್ಸು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ದೇ ಆರ್ ಬ್ರಿಂಗಿಂಗ್ ಲೈಟ್. ನೀವು ಇವಾಗ ಡಾರ್ಕ್ನೆಸ್ಸಲ್ಲಿ ಇದ್ದೀರಾ, ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಒಂದು ರೀತಿ ನಿಮಗೆ ಫುಲ್ಲು ಒಂಥರ ಕೆಲವರಿಗೆ ಅನಿಸ್ತಾ ಇರ್ಬೋದು, ನಮಗೆ ಇದರಿಂದ ಹೊರಗಡೆ ಬರ್ತೀವಾ ಇಲ್ವಾ ಅಂತಾನೂ ಅನಿಸ್ತಿರ್ಬೋದು. ಬಟ್ ಇದು ಒಂದು ಒಳ್ಳೆ ಕಾರ್ಡ್ ಬಂದಿದೆ. ಟೇಕ್ ಇಟ್ ಆ್ಯಸ್ ಎ ವೆರಿ ಪಾಸಿಟಿವ್ ವೇ. ಸೊ ನಿಮಗೆ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಒಂದು ಲವ್ ಮತ್ತು ಲೈಟ್ ಎಲ್ಲ ಬರುತ್ತೆ. ನಿಮ್ಮ ಕರೆಂಟ್ ಸಿಚುವೇಶನ್ ಇವಾಗಿದೆಯಲ್ಲ ಅದು ಹೋಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಡಾರ್ಕ್ನೆಸ್ ಇದೆಯಲ್ಲ, ನಿಮ್ಮ ಲೈಫಲ್ಲಿರೋ ಡಾರ್ಕ್ನೆಸ್ಸು ಅದು ಹೋಗಿ ಬ್ರೈಟ್ನೆಸ್ ಬರುತ್ತೆ ಅಂತ ಫೇರಿ ಕಾರ್ಡ್ ಹೇಳ್ತಾ ಇದೆ. ಸೊ ಬಿ ಪಾಸಿಟಿವ್, ಬಿ ಹ್ಯಾಪಿ, ಬಿ ಥ್ಯಾಂಕ್ಫುಲ್. ಈಗಲೇ ಗ್ರ್ಯಾಟಿಟ್ಯೂಡ್ ತೋರಿಸಿ ಏಂಜಲ್ಸ್ಗೆ, ಈಗಲೇ ಗ್ರ್ಯಾಟಿಟ್ಯೂಡ್ ಮಾಡಿ. ನೋಡಿ ಒಳ್ಳೆ ಕಾರ್ಡ್ ಬಂದಿದೆ. ಸೊ ಡೋಂಟ್ ಬಿ ಸ್ಯಾಡ್, ಎಲ್ಲ ಒಳ್ಳೆಯದಾಗುತ್ತೆ, ನಿಮ್ಮ ಸಿಚುಯೇಷನ್ ಚೆನ್ನಾಗಾಗುತ್ತೆ. ಮೂರನೇ ಪ್ರಶ್ನೆಗೆ ಏನು ಆನ್ಸರ್ ಬರುತ್ತೆ ನೋಡೋಣ. ಲೆಟ್ಸ್ ಪ್ರೇ. ಮೂರನೇ ಪ್ರಶ್ನೆಗೆ ಕರೆಕ್ಟ್ ಆನ್ಸರ್ ಸಿಕ್ಕಲಿ, ಡಿವೈನ್ ಆನ್ಸರ್ ಕೊಡಲಿ, ರೈಟ್ ಆನ್ಸರ್ ಸಿಕ್ಕಲಿ ನಿಮಗೆ ಅಂತ ಕೇಳ್ಕೊಳ್ಳೋಣ. ಓಕೆ, ಎಸ್ ಅಂತ ಬಂದಿದೆ ಮೂರನೇ ಪ್ರಶ್ನೆಗೆ. ಇವಾಗ ಕಾರ್ಡ್ಸ್ ತೆಗಿಯೋಣ, ಯಾವ ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ. ಮೊದಲನೇ ಕಾರ್ಡ್ ತೆಗಿತಾ ಇದ್ದೀನಿ. ಓಕೆ, ಮೊದಲನೇ ಕಾರ್ಡ್ ಕಂಪ್ಯಾಷನ್ ಕಾರ್ಡ್ ಬಂದಿದೆ. Remain positive.
ಬಿಲೀವ್ ಇನ್ ಮ್ಯಾಜಿಕ್. ನಿಮ್ಮ 3ನೇ ಪ್ರಶ್ನೆಗೆ ಗೈಡೆನ್ಸ್ ಈ 3 ಕಾರ್ಡ್ ಬಂದಿದೆ. Believe in magic. Open your eyes and see the magic that's all around in nature. The fairy of the northern light says you are part of nature, so you are magical too. ಸೊ ಈ ಕಾರ್ಡಿನ ಪ್ರಕಾರ ನೀವು ಬಿಲೀವ್ ಮಾಡಬೇಕು. ಎಲ್ಲೋ ಒಂದು ಕಡೆ ನೀವು ಬಿಲೀವ್ ಮಾಡದೇ ಇರ್ಬೋದು, ನಿಮ್ಮನ್ನು ನೀವು ಬಿಲೀವ್ ಮಾಡದೇ ಇರ್ಬೋದು. ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್. ನೇಚರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಹಾರ್ಟ್ ಚಕ್ರನ ಆ್ಯಕ್ಟಿವೇಟ್ ಆಗುತ್ತೆ. ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಮಾಡಿ ಲವ್ ಫ್ಲೋ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಲವಿಂಗ್ ಅನ್ಕಂಡೀಷ್ನಲಿ. ಎಲ್ಲನೂ ಪ್ರೀತಿಸೋಕ್ಕೆ ಶುರು ಮಾಡ್ತೀರಾ. ನಿಮಗೆ 3ನೇ ಪ್ರಶ್ನೆಗೆ ಆನ್ಸರ್ ಆಗಿ ಎಸ್ ಅಂತ ಬಂದಿದೆ. ನೀವು ಕೇಳಿರೋ ಪ್ರಶ್ನೆಗೆ ಎಸ್ ಅಂತ ಆನ್ಸರ್ ಬಂದಿದೆ. ಅದ್ರ ಜೊತೆಗೆ ಈ ರೀಡಿಂಗ್ಸ್, ಈ ಗೈಡೆನ್ಸ್ ಕೂಡ ಬಂದಿದೆ. ಸೊ ಇದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ. ಮತ್ತು ನಿಮ್ಮ ಲೈಫಲ್ಲಿ ಒಂದು ರೀತಿ ಮ್ಯಾಜಿಕ್ ಆದಷ್ಟು ಬೇಗನೆ ಬರುತ್ತೆ ಯಾವಾಗ ನೀವು ನಿಮ್ಮ ನೇಚರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಅದು ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಅಂದ್ಕೊಳ್ತಾ ಇರ್ಬೋದು ಈ ಸಿಚುಯೇಷನು ಇದಕ್ಕೆಲ್ಲ ಏನಾಗುತ್ತೆ, ಹೇಗಾಗುತ್ತೆ ಅಂತ. ಮ್ಯಾಜಿಕಲ್ಲಿ ವರ್ಕ್ ಆಗುತ್ತೆ. ಸೊ ಏಂಜಲ್ಸ್ ಹೇಳ್ತಾ ಇದ್ದಾರೆ ಬಿಲೀವ್ ಇನ್ ಮ್ಯಾಜಿಕ್. ಮ್ಯಾಜಿಕ್ ಅಂದರೆ ಸಮ್ಟೈಮ್ಸ್ ಆಗುತ್ತೆ. ನಾವು ಹೋಪ್ ಇಟ್ಕೋಬೇಕು, ಕಾನ್ಫಿಡೆನ್ಸ್ ಇಟ್ಕೋಬೇಕು, ಪಾಸಿಟಿವ್ ಆಗಿರಬೇಕು. ಆವಾಗಲೇ ನೀವು ಅಂದ್ಕೊಂಡಿರೋ ಕೆಲಸ ಆಗೋಕ್ಕೆ ಸಾಧ್ಯ. ಸೊ ಅದಕ್ಕೆ ನೀವು ಬಿಲೀವ್ ಮಾಡಬೇಕು. ನೀವು ಎಲ್ಲೋ ಒಂದು ಕಡೆ ಬಿಲೀವ್ ಮಾಡ್ದೇನೂ ಇರ್ಬೋದು. ಅಂದರೆ ಆಗಲ್ವೇನೋ, ಇದೆಲ್ಲ ನಂಬಿಕೆನೂ ಹೊರಟೋಗಿರ್ಬೋದು ಬಿಕಾಸ್ ಆಫ್ ಸರ್ಕಮ್ಸ್ಟೆನ್ಸಸ್ಸು. ಮೇ ಬಿ ನೀವು ತುಂಬ ಹರ್ಟ್ ಆಗಿರ್ಬೋದು. ಬಟ್ ಅಟ್ಲೀಸ್ಟ್ ಈ ಕಾರ್ಡ್ ಬಂದಿದೆ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್, ಬಿಲೀವ್ ಇನ್ ದ ಮ್ಯಾಜಿಕ್, ಬಿಲೀವ್ ಇನ್ ದ ಪಾಸಿಟಿವಿಟಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. 2ನೇ ಕಾರ್ಡು ಈ ಕಾರ್ಡ್ ಬಂದಿದೆ, ಕಂಪ್ಯಾಷನ್ ಕಾರ್ಡ್ ಬಂದಿದೆ. ಸಾಫ್ಟನ್ ಯುವರ್ ಹಾರ್ಟ್ with respect to this situation and all the people involved including yourself. ಸೊ ನೀವು ಕಂಪ್ಯಾಷನ್ನ ತೋರಿಸ್ಬೇಕಾಗುತ್ತೆ. ನಿಮ್ಮ ಯಾರೆಲ್ಲ ಈ ಸಿಚುವೇಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೂ ಕಂಪ್ಯಾಷನ್ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ನೀವು ರೆಸ್ಪೆಕ್ಟ್ ತೋರಿಸ್ಬೇಕು, ಕಂಪ್ಯಾಷನ್ ತೋರಿಸ್ಬೇಕು, ಸಾಫ್ಟ್ ಆಗಬೇಕು. ನಿಮ್ಮ ಹಾರ್ಟ್, ಎಸ್ಪೆಷಲಿ ಹಾರ್ಟ್ ಚಕ್ರ ನಾನು ಆಲ್ರೆಡಿ ಹೇಳಿದ್ದೀನಿ. ನೇಚರಲ್ಲಿ ಹೋದರೆ ನೀವು ಯಾವಾಗ ಜಾಸ್ತಿ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಆವಾಗ ನಿಮ್ಮ ಹಾರ್ಟ್ ಚಕ್ರ ಓಪನ್ ಅಪ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ನೀವು ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಮಾಡ್ತೀರಾ ಆವಾಗ ನಿಮ್ಮ ಲೈಫಲ್ಲಿ ಲವ್ ಫ್ಲೋ ಆಗುತ್ತೆ. ನೀವು ಅನ್ಕಂಡೀಷ್ನಲಿ ಎಲ್ಲರನ್ನೂ ಪ್ರೀತಿಸೋಕ್ಕೆ ಶುರು ಮಾಡ್ತೀರಾ. ಅದೇ ರೀತಿ ನೀವು ಎಫೆಕ್ಟ್ ಕೂಡ ನೋಡ್ತೀರಾ. ಬೇರೆಯವರು ನಿಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡೋಕ್ಕೆ ಶುರು ಮಾಡ್ತಾರೆ. ಸೊ ನಿಮ್ಮ ಲೈಫಲ್ಲಿ ಯಾರಾದರೂ ಕಾರ್ಮಿಕ್ಸ್ ಇದ್ದರೆ, ತುಂಬ ಟ್ರಬಲ್ ಮಾಡ್ತಾಯಿದ್ರೆ, ತುಂಬ ಹರ್ಟ್ ಮಾಡ್ತಾಯಿದ್ರೆ ಅವರು ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಸೋಲ್ಮೇಟ್ ರೀತಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಕಾರ್ಮಿಕ್ಸ್ ಎಲ್ಲ ಬೇಗ ಕ್ಲಿಯರ್ ಆಗ್ತಾರೆ. ನಿಮ್ಮ ಲೈಫಲ್ಲಿ ಹೊಸ ಲೈಫ್ ಪಾರ್ಟ್ನರ್ ಬರೋ ಚಾನ್ಸಸ್ ಕೂಡ ಇದೆ. ನೀವು ಸಿಂಗಲ್ ಆಗಿದ್ದರೆ ನಿಮ್ಮ ಲೈಫಲ್ಲಿ ಹೊಸ ಪಾರ್ಟ್ನರ್ ಬರ್ತಾರೆ. ನಿಮ್ಮ ಸೋಲ್ಮೇಟ್ ಅಟ್ರಾಕ್ಟ್ ಆಗಿ ನಿಮ್ಮ ಲೈಫಲ್ಲಿ ಬರ್ತಾರೆ ಯಾವಾಗ ನೀವು ಹಾರ್ಟ್ ಚಕ್ರ ಮೇಲೆ ವರ್ಕ್ ಮಾಡ್ತೀರಾ, ಹಾರ್ಟ್ ಚಕ್ರನ ಆ್ಯಕ್ಟಿವೇಟ್ ಮಾಡ್ತೀರಾ. ಸೊ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಹೊರಗಡೆ ಓಡಾಡಿ, ನೇಚರಲ್ಲಿ ಓಡಾಡಿ, ಗಿಡಗಳಿಗೆ ನೀರು ಹಾಕಿ, ಪ್ಲ್ಯಾಂಟಿಂಗ್ ಮಾಡಿ, ಅದೆಲ್ಲ ಹೆಲ್ಪ್ ಮಾಡುತ್ತೆ ನಿಮಗೆ ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಮಾಡೋಕ್ಕೆ. ಮತ್ತು ಬಿಲೀವ್ ಇನ್ ದ ಮ್ಯಾಜಿಕ್, ಪಾಸಿಟಿವಿಟಿ. ಸೊ ಆಟೋಮ್ಯಾಟಿಕಲಿ ನೀವು ಚೆನ್ನಾಗಿ ಆಗ್ತೀರಾ. ಮತ್ತು ಎಲ್ಲರಿಗೂ ಕಂಪ್ಯಾಷನ್ ತೋರಿಸಿ, ಪ್ರೀತಿ ತೋರಿಸಿ. ನಿಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಪ್ರೀತಿ ತೋರಿಸಿ. ಅವರೇನಾದರೂ ನಿಮಗೆ ಹರ್ಟ್ ಮಾಡಿದ್ರು ಫರ್ಗಿವ್ ಮಾಡಿ, ಲೆಟ್ ಗೋ ಮಾಡಿ. ಯಾವುದೇ ರೀತಿ ಗ್ರಡ್ಜಸ್ನ ಹೋಲ್ಡ್ ಮಾಡಿ ಇಟ್ಕೋಬೇಡಿ. ಅದರಿಂದ ಎನರ್ಜಿ ಬ್ಲಾಕ್ ಆಗುತ್ತೆ, ನಿಮಗೆ ಒಳ್ಳೆಯದು ಎನರ್ಜಿ ಫ್ಲೋ ಆಗಲ್ಲ. ಮತ್ತು ಒಂದು ರೀತಿ ಅಂದ್ಕೊಳ್ಳಿ ಇದೆಲ್ಲ ಡಿವೈನ್ ಪ್ಲ್ಯಾನು. ನಿಮ್ಗೆ ಯಾರಾದರೂ ಹರ್ಟ್ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಯಾಕೆ ಹರ್ಟ್ ಮಾಡಿದ್ದಾರೆ ಅಂತ. ಬಿಕಾಸ್ ಆಫ್ ಯುವರ್ ಕರ್ಮ ಕ್ಲಿಯರೆನ್ಸ್. ಕರ್ಮ ಎಲ್ಲೋ ಒಂದು ಕಡೆ ನೀವು ಮಾಡಿರ್ತೀರ, ಈ ಜನ್ಮದಲ್ಲಿರ್ಬೋದು ಅಥವಾ ಪ್ರೀವಿಯಸ್ ಜನ್ಮದಲ್ಲಿರ್ಬೋದು. ಸೊ ಅದಕ್ಕೆ ನಾವು ಸಮ್ಟೈಮ್ಸು ಈ ರೀತಿ ಸರ್ಕಮ್ಸ್ಟೆನ್ಸಸ್ನ ಎದುರಿಸ್ತೀವಿ. ಸಮ್ ಪೀಪಲ್ ಬರ್ತಾರೆ ನಮ್ಮ ಲೈಫಲ್ಲಿ, ಹರ್ಟ್ ಮಾಡ್ತಾರೆ. ಸೊ ಎಲ್ಲರ ಜೊತೆ ಪ್ರೀತಿಯಿಂದ ಇರಿ, ನೀವು ಒಳ್ಳೆಯದಾಗಿರಿ, ಡಿಟ್ಯಾಚ್ ಆಗಿ. ನೀವೇನು ಅಂದರೆ ನಿಮ್ಗೆ ಹರ್ಟ್ ಮಾಡ್ತಾಯಿದ್ರು ಅವ್ರನ್ನ ಪ್ರೀತಿಸಿ ಅಂತಲ್ಲ, ಅಂದರೆ ಜಸ್ಟ್ ರಿಲೀಸ್ ಮಾಡಿ, ಡಿಟ್ಯಾಚ್ ಮಾಡಿ, ಅವ್ರನ್ನ ನಿಮ್ಮ ಲೈಫಿಂದ ರಿಲೀಸ್ ಮಾಡಿ, ಫರ್ಗಿವ್ ಮಾಡಿ, ಕಂಪ್ಯಾಷನ್ ತೋರಿಸಿ ಅಷ್ಟೇ. ಆ ರೀತಿ ಮಾಡಿ. ಮತ್ತು ನಿಮ್ಮ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ, ನೀವು ಡಿಟ್ಯಾಚ್ ಮಾಡ್ಕೋಬೇಕಷ್ಟೇ ನೀವು. ಮತ್ತು ನಿಮ್ಗೆ ಯಾವುದೇ ರೀತಿ ಗ್ರಡ್ಜಸ್ ಇಟ್ಕೋಬಾರ್ದು. ಈವನ್ ಅವ್ರು ನಿಮ್ಮ ಲೈಫಲ್ಲಿ ಮುಂದೆ ಸಿಕ್ಕಿದ್ರು ಕೂಡ ನೀವು ಅವ್ರ ಮೇಲೆ ನಿಮ್ಗೆ ಯಾವುದೇ ರೀತಿ ಕೋಪನೂ ಇರಬಾರ್ದು, ದ್ವೇಷನೂ ಇರಬಾರ್ದು, ಏನೂ ಇರಬಾರ್ದು. ಆ ರೀತಿ ಇರಬೇಕು, ನ್ಯೂಟ್ರಲ್ ಆಗಿರಬೇಕು. ಆ ಒಂದು ಮೋಡ್ಗೆ ನೀವು ಹೋಗಬೇಕಾಗುತ್ತೆ.
ಸೊ ರಿಮೈನ್ ಪಾಸಿಟಿವ್ ನೋಡಿ, 3 ಕಾರ್ಡು ತುಂಬ ಚೆನ್ನಾಗಿ ಬಂದಿದೆ, ಒಂದಕ್ಕೊಂದು ರಿಲೇಟೆಡ್ ಆಗಿ ಬಂದಿದೆ. ರಿಮೈನ್ ಪಾಸಿಟಿವ್. ಸೊ ಯು ಹ್ಯಾವ್ ಟು ಬಿ ಪಾಸಿಟಿವ್. ನಾನು ಈಗಾಗಲೇ ಹೇಳಿದ್ದೀನಿ, ನೀವು ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ನೀವು ಡೌಟ್ಫುಲ್ಲಲ್ಲಿದ್ದೀರಾ, ಮತ್ತು ನೀವು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಆಕ್ಸೆಪ್ಟ್, ಪ್ಲೀಸ್ ಬಿ ಪಾಸಿಟಿವ್. ಯಾವುದೇ ರೀತಿ ಇದು ಮಾಡೋಕ್ಕೆ ಹೋಗಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇವಾಗಿರೋ ಸರ್ಕಮ್ಸ್ಟೆನ್ಸಸ್ ಚೇಂಜ್ ಆಗುತ್ತೆ, ಮತ್ತು ಒಳ್ಳೆ ಆನ್ಸರ್ ಬಂದಿದೆ, ಎಸ್ ಅಂತ ಬಂದಿದ್ದೀನಿ ಕೇಳಿರೋ ಪ್ರಶ್ನೆಗೆ. ಸೊ ಬಿ ಪಾಸಿಟಿವ್ ವಾಟ್ ಎವರ್ ಇಟ್ ಈಸ್ ರಿಲೇಟೆಡ್. ಓಕೆ, ಸೊ ಓವರಾಲ್ 3ನೇ ಪ್ರಶ್ನೆಗೆ ಎಸ್ ಅಂತ ಆನ್ಸರ್ ಬಂದಿದೆ, ಮತ್ತು ಗೈಡೆನ್ಸು ರಿಮೈನ್ ಪಾಸಿಟಿವ್, ಶೋ ಕಂಪ್ಯಾಷನ್ ಆ್ಯಂಡ್ ಬಿಲೀವ್ ಇನ್ ಮ್ಯಾಜಿಕ್, ಬಿಲೀವ್ ಇನ್ ದ ಮ್ಯಾಜಿಕ್. ಓಕೆ, ಎವ್ರಿಥಿಂಗ್ ವಿಲ್ ಬಿ ಗುಡ್. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ನಾಲ್ಕನೇ ಪ್ರಶ್ನೆಗೆ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ನಾಲ್ಕನೇ ಪ್ರಶ್ನೆಗೆ ಕೂಡ ನೋವೇ ಅಂತ ಆನ್ಸರ್ ಬಂದಿದೆ. ನೋಡೋಣ ಕಾರ್ಡ್ಸ್ ಏನು ಬರುತ್ತೆ ಅಂತ. ಕೌನ್ಸಿಲರ್, within the next few weeks. Healing. ಸೊ ಮೊದಲನೇ ಕಾರ್ಡ್, ಈ ಕಾರ್ಡ್ ಬಂದಿದೆ ನೋಡೋಣ. ಹೀಲಿಂಗ್ ಅಂತ ಬಂದಿದೆ. ನೌ ಈಸ್ ಎ ಟೈಮ್ ಫಾರ್ ಯು ಟು ಗಿವ್ ಆರ್ ರಿಸೀವ್ ಹೀಲಿಂಗ್. ಎವ್ರಿ ಒನ್ ಹ್ಯಾಸ್ ಎ ನ್ಯಾಚುರಲ್ ಎಬಿಲಿಟಿ ಟು ಹೀಲ್ ಅದರ್ಸ್. ಎಸ್, ಈವನ್ ಯು. ಸೊ ನಿಮ್ಮ 4ನೇ ಪ್ರಶ್ನೆಗೆ ನೋವೇ ಅಂತ ಆನ್ಸರ್ ಬಂದಿದೆ. ನಾನು ಮೊದಲನೇದು ಈ ಕಾರ್ಡು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ನೋವೇ ಅಂತ ಬಂದಿದೆ. ಸೊ ಆನ್ಸರು ನಿಮಗೆ ರಿಲೇಟೆಡ್ ಆಗಿ ನೀವು ತೊಗೋಬೋದು. ನೀವೇನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ನೋ ವೇ ಅಂತ ಬಂದಿದೆ. ಸೊ ದೆರ್ ಇಸ್ ನೋ ಪಾಸಿಬಿಲಿಟಿ ಅಂತ ಬಂದಿದೆ. ಪ್ಲಸ್ ಅದ್ರ ಜೊತೆಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬಂದಿದೆ. ನೆಕ್ಸ್ಟ್ ಕೌನ್ಸಿಲರ್ ಕಾರ್ಡ್, ಯು ಆರ್ ಎ ನ್ಯಾಚುರಲ್ ಕೌನ್ಸಿಲರ್ ಆ್ಯಂಡ್ ಮೆನಿ ಪೀಪಲ್ ಬೆನಿಫಿಟ್ ಫ್ರಮ್ ಯುವರ್ ಗೈಡೆನ್ಸ್ ಆ್ಯಂಡ್ ರಿಅಶ್ಯೂರೆನ್ಸ್. ಸೊ ಓಕೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ಈ ಕಾರ್ಡು. ನೋಡೋಣ, ವಿತಿನ್ ಅ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ತಗೊಳ್ಳಿ, ನಿಮಗೆ ಆನ್ಸರು ಗೊತ್ತಾಗುತ್ತೆ ಯಾಕೆ ಅಂತ. ಅಥವಾ ನಿಮ್ಮ ಕೆಲಸ ಆಗ್ಬೋದು ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸು. ಇಟ್ ಡಿಪೆಂಡ್ಸ್. ಎಲ್ಲರದು ಒಂದೊಂದು ರೀತಿ ಡಿಫ್ರೆಂಟ್ ಸ್ಟೇಜಲ್ಲಿ ಇರ್ತೀರಾ ನೀವು. ಡಿಫ್ರೆಂಟ್ ಪ್ರಶ್ನೆಗಳಿರುತ್ತೆ, ಅದಕ್ಕೆ ತಕ್ಕನಾಗಿ ನೀವು ಆನ್ಸರ್ನ ತೊಗೋಬೋದು. ಮೇ ಬಿ ನಿಮ್ಮ ಕೆಲಸ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಆಗ್ಬೋದು, ಇವಾಗ ಸದ್ಯಕ್ಕೆ ಆಗದೆ ಇರ್ಬೋದು. ಅಥವಾ ನಿಮಗೆ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮಗೆ ಆನ್ಸರ್ ಗೊತ್ತಾಗ್ಬೋದು. ಮತ್ತು ಈ 2 ಕಾರ್ಡ್ ನೋಡ್ಬೋದು, ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ನೋಡಿ. ಒಂದಕ್ಕೊಂದು ಪರ್ಫೆಕ್ಟ್ ಕಾರ್ಡ್ಸ್ ಬಂದಿದೆ. ಸೊ ಈ ಕಾರ್ಡಿನ ಪ್ರಕಾರ ಹೀಲಿಂಗ್ ಅಂತ ಬಂದಿದೆ. ನಾವು ಇಟ್ಸ್ ಎ ಟೈಮ್ ಫಾರ್ ಯು ಟು ಗಿವ್ ಆರ್ ರಿಸೀವ್ ಹೀಲಿಂಗ್. ಸೊ ನೀವೇನಾದರೂ ಸ್ಟ್ರೆಸ್ಸಲ್ಲಿದ್ದರೆ, ಆಂಗ್ಸೈಟಿನಲ್ಲಿದ್ದರೆ, ಡಿಪ್ರೆಷನ್ ಇದ್ದರೆ, ಯು ಹ್ಯಾವ್ ಟು ಹೀಲ್ ಯುವರ್ ಸೆಲ್ಫ್.
ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು ಥ್ರೂ ಮೆಡಿಟೇಷನ್ ಸಮಥಿಂಗ್, ಒಳ್ಳೆ ಪಾಸಿಟಿವ್ ವಿಡಿಯೋಸ್ ನೋಡೋದಾಗಲಿ, ಪಾಸಿಟಿವ್ ಅಫರ್ಮೇಷನ್ ಮಾಡೋದಾಗಲಿ, ಒಳ್ಳೆ ಬುಕ್ಸ್ ಓದೋದಾಗಲಿ, ಆ ರೀತಿ ಮಾಡ್ಬೋದು. ಮೆಡಿಟೇಷನ್ ಮಾಡಿ, ಪ್ರೇಯರ್ಸ್ ಮಾಡಿ, ಸರೆಂಡರ್ ಆಗಲಿ ಗಾಡ್ಗೆ, ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಇಶ್ಯೂಸ್ನೆಲ್ಲ ಹೀಲ್ ಮಾಡ್ಕೊಳ್ಳಿ, ಹೆಲ್ಪ್ ಮಾಡುತ್ತೆ. ಸೊ ಹೀಲ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಆ ಸ್ಥಿತಿನಲ್ಲಿದ್ದರೆ, ಅಥವಾ ನಿಮ್ಮ ಹತ್ರ ಯಾರಾದರೂ ಹೀಲಿಂಗ್ ಬರ್ಬೋದು, ಅಂದರೆ ನಿಮ್ಮ ಹತ್ರ ಯಾರಾದರೂ ಗೈಡೆನ್ಸ್ ಕೇಳ್ಕೊಂಡು ಬರ್ಬೋದು, ಹೆಲ್ಪ್ ಕೇಳ್ಕೊಂಡು ಬರ್ಬೋದು, ಅವ್ರಿಗೆ ನಿಮ್ಮ ಹೆಲ್ಪ್ ಬೇಕಾಗಿರ್ಬೋದು, ನಿಮ್ಮ ಸಪೋರ್ಟ್ ಬೇಕಾಗಿರ್ಬೋದು. ಆ ರೀತಿ ಏನಾದರೂ ಇದ್ದರೆ ನೀವು ಅವ್ರಿಗೆ ಹೀಲ್ ಮಾಡಿ. ಬಿಕಾಸ್ ನಿಮ್ಮಲ್ಲಿ ಒಂದು ಪೊಟೆನ್ಷಿಯಲ್ ಇದೆ, ನಿಮಗೆ ಹೀಲಿಂಗ್ ಪೊಟೆನ್ಷಿಯಲ್ ಇದೆ. ನೀವು ಒಂದು ಹೀಲಿಂಗ್ ಪರ್ಸನ್ ಆಗಿ ನೀವು ಬೇರೆಯವ್ರಿಗೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ. ಮೇ ಬಿ ಡಿವೈನು ನಿಮ್ಮ ಕಡೆಯಿಂದ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಸಪೋರ್ಟ್ ಮಾಡಬೇಕು ಅಂತ. ಸೊ ಆ ರೀತಿ ಇದ್ದರೆ ನೀವು ಖಂಡಿತವಾಗ್ಲೂ ನಿಮ್ಗೆ ಯಾರಾದರೂ ಹೆಲ್ಪ್ ತಗೊಳಕ್ಕೆ ಬಂದರೆ, ಹೀಲಿಂಗೋಸ್ಕರ ಬಂದರೆ ಅವ್ರಿಗೆ ಹೀಲ್ ಮಾಡಿ. ಅಥವಾ ನಿಮಗೆ ಆ ಸ್ಥಿತಿ ಇದ್ದರೆ, ಅಂದರೆ ನೀವು ಹೀಲಿಂಗ್ ತೊಗೋಬೇಕು ಅನ್ನೋ ಹಾಗಿದ್ರೆ ನೀವು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಯೋಚನೆ ಮಾಡಿ. ಈ ಕಾರ್ಡ್ ಬಂದಿದೆಯಲ್ಲ, ಕೌನ್ಸಿಲರ್ ಕಾರ್ಡು, ಇಟ್ ಕ್ಲಿಯರ್ಲಿ ಸೇಸ್ ಯು ಆರ್ ಎ ನ್ಯಾಚುರಲ್ ಕೌನ್ಸಿಲರ್ ಆ್ಯಂಡ್ ಮೆನಿ ಪೀಪಲ್ ಬೆನಿಫಿಟ್ ಫ್ರಮ್ ಯುವರ್ ಗೈಡೆನ್ಸ್ ಆ್ಯಂಡ್ ರಿಯಶ್ಯೂರೆನ್ಸ್. ಸೊ ಈ ಎಲ್ಲೋ ಒಂದು ಕಡೆ ಇದಕ್ಕೂ ರಿಲೇಟೆಡ್ ಆಗಿದೆ ನೋಡಿ. ಸೊ ಇದ್ರ ಪ್ರಕಾರನೂ ಕೂಡ ನಿಮಗೆ ಡಿವೈನ್ ಹೇಳ್ತಾ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ, ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಗೈಡ್ ಮಾಡಬೇಕು. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಗೈಡೆನ್ಸಿಂದ, ನಿಮ್ಮ ರಿಯಶ್ಯೂರೆನ್ಸಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇದನ್ನು ಮಾಡಿ, ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಲೈಫಲ್ಲೂ ಚೇಂಜಸ್ನ ನೀವು ನೋಡ್ತೀರಾ. ನೀವು ಒಂದು ಈ ಒಳ್ಳೆ ಗುಡ್ ಕರ್ಮ, ಇದು ಒಂದು ರೀತಿ ಗುಡ್ ಕರ್ಮ ಕ್ರಿಯೇಟ್ ಮಾಡೋದಕ್ಕೆ ಒಂದು ಆಫರ್ ನಿಮಗೆ. ಸೊ ನೀವು ಯಾವಾಗ ಇದನ್ನೆಲ್ಲ ಮಾಡ್ತೀರಾ, ಆವಾಗ ನೀವು ಒಂದು ಗುಡ್ ಕರ್ಮನ ಕ್ರಿಯೇಟ್ ಮಾಡ್ತೀರಾ. ನಾವು ಇದುವರೆಗೂ ಕಾರ್ಡ್ಸ್ ನೋಡ್ತಾ ಇರ್ತೀವಿ, ಬ್ಯಾಡ್ ಕರ್ಮಾಸಿಂದ ಈ ಥರ ಆಗ್ತಾಯಿದೆ, ಈ ಥರ ಟ್ರಬಲ್ ಆಗ್ತಿದೆ, ಈ ಥರ ನೋವಾಗ್ತಿದೆ ಅಂತ. ಸೊ ಈ ಕಾರ್ಡ್ ಬಂದಿರೋ ಕಾರಣ ತುಂಬ ಪಾಸಿಟಿವ್ ಆಗಿ ತಗೊಳ್ಳಿ. ಯಾರಾದರೂ ಹೆಲ್ಪ್ ಬಂದರೆ, ಯಾರಾದರೂ ಇದು ಬಂದರೆ ನಿಮ್ಮ ಹತ್ರ ಅವ್ರಿಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಕೌನ್ಸಿಲಿಂಗ್ ಮಾಡಿ, ನಿಮ್ಗೆ ಗೊತ್ತಿರೋದನ್ನ ಹೇಳ್ಕೊಡಿ, ಸಪೋರ್ಟ್ ಮಾಡಿ. ಇದರಿಂದ ನಿಮ್ಗೆ ತುಂಬ ತುಂಬ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿರೋ ಕೆಲಸನೂ ಬೇಗನೆ ಆಗುತ್ತೆ. ಇದು ಒಂದು ರೀತಿ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ. ಈ ಪಾತ್ನಲ್ಲಿ ಹೋದರೆ ನಿಮ್ಮ ಕೆಲಸ ಕೂಡ ಸ್ಮೂತಾಗಿ ಆಗ್ತಾ ಹೋಗುತ್ತೆ. ನಿಮಗೂ ಇದರಿಂದ ಬೆನಿಫಿಟ್ ಸಿಗುತ್ತೆ. ಬಿಕಾಸ್ ನಾವು ಎಲ್ಲರಿಗೂ ಹೆಲ್ಪ್ ಮಾಡಬೇಕು, ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಸೊ ಇನ್ನೊಂದು ನಾನು ಹೇಳ್ತಾ ಇರ್ತೀನಿ, ಏಂಜಲ್ಸು ಅವರು ನಮ್ಮ ಸುತ್ತಮುತ್ತ ಇರ್ತಾರೆ, ನಮಗೆ ಗೈಡ್ ಮಾಡೋದಕ್ಕೆ, ಹೆಲ್ಪ್ ಮಾಡೋಕ್ಕೆ ಅಂತ. ಬಟ್ ಅವರು ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ. ಸೊ ಅವ್ರು ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ? ಥ್ರೂ ಸಂಬಡಿ, ಬೇರೆಯವ್ರ ಮೂಲಕ. ಈಗ ನನ್ನ ವೀಡಿಯೋಸ್ ಮೂಲಕ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ. ಏಂಜಲ್ ಮೆಸೇಜ್ನ ನಾನು ಕನ್ವೆ ಮಾಡ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಏನು ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಅದನ್ನು ನಾನು ನಿಮಗೆ ಕನ್ವೆ ಮಾಡ್ತಾ ಇದ್ದೀನಿ, ಕಮ್ಯುನಿಕೇಟ್ ಮಾಡ್ತಿದ್ದೀನಿ. ಇದೇ ರೀತಿ ನೀವು ಈ ರೀಡಿಂಗ್ ನೋಡಿದ ನಂತರ ನಿಮ್ಮ ಲೈಫಲ್ಲಿ ಯಾರಾದರೂ ಹೆಲ್ಪ್ಗೋಸ್ಕರ ಬಂದರೆ, ಕೌನ್ಸಿಲಿಂಗೋಸ್ಕರ ಬಂದರೆ, ಹೀಲಿಂಗೋಸ್ಕರ ಬಂದರೆ ಹೆಲ್ಪ್ ಮಾಡಿ, ಗೈಡ್ ಮಾಡಿ. ಇದರಿಂದ ನಿಮ್ಮದು ಬ್ಯಾಡ್ ಕರ್ಮಾಸ್ ಏನಾದರೂ ಇದ್ದರೆ ಅದು ಹೋಗುತ್ತೆ. ಪ್ಲಸ್ ಅದ್ರ ಜೊತೆಗೆ ನೀವು ಒಳ್ಳೆ ಗುಡ್ ಕರ್ಮ, ಗುಡ್ ಕಾಸ್ ಕ್ರಿಯೇಟ್ ಮಾಡ್ತೀರಾ. ಇದು ಹೆಲ್ಪ್ ಮಾಡುತ್ತೆ ನಿಮಗೆ. ನೆಕ್ಸ್ಟು 5ನೇ ಪ್ರಶ್ನೆಗೆ ಉತ್ತರನ ನೋಡೋಣ, ಏನು ಬರುತ್ತೆ ಅಂತ. ಟ್ರೈ ಅಗೇನ್ ಅಂತ ಬಂದಿದೆ. ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡೋಣ.
ಎರಡನೇ ಬಾರಿನೂ ಕೂಡ ಟ್ರೈ ಅಗೇನ್ ಅಂತ ಬಂದಿದೆ. ನೋಡೋಣ ಮೂರನೇ ಸರಿ ಏನು ಬರುತ್ತೆ ಅಂತ. ಲೆಟ್ಸ್ ಪ್ರೇ. 5ನೇ ಪ್ರಶ್ನೆಗೆ ಡಿವೈನ್ ಆನ್ಸರ್ ಸಿಕ್ಕಲಿ, ಇದರಿಂದ ನಿಮಗೆ ಹೆಲ್ಪ್ ಆಗಲಿ. ನಿಮ್ಮ 5ನೇ ಪ್ರಶ್ನೆಗೆ ಡೆಫಿನೆಟ್ಲಿ ಅಂತ ಆನ್ಸರ್ ಬಂದಿದೆ. ಕಾರ್ಡ್ಸ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಕ್ರಿಯೇಟಿವ್ ರೈಟಿಂಗ್, unlikely, stargazing, ಸೊ ಮೊದಲನೇ ಕಾರ್ಡು ಅನ್ಲೈಕ್ಲಿ ಕಾರ್ಡ್ ಬಂದಿರೋ ಕಾರಣ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲೋ ಒಂದು ಕಡೆ ಆಗಲ್ಲ ಅಂತ ಅನಿಸುತ್ತೆ. ಬಿಕಾಸು ನೀವು ಏನು ಅಂದ್ಕೊಳ್ತಾ ಇದ್ದೀರಾ ಅದು ಜಸ್ಟ್ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಮತ್ತು ಕೆಲವೊಂದು ಇವೆಂಟ್ಸ್ ಆಗುತ್ತೆ ನಿಮ್ಮ ಲೈಫಲ್ಲಿ, ಇದರಿಂದ ನಿಮಗೆ ರಿಯಲೈಸ್ ಆಗುತ್ತೆ ಇದು ನಿಮ್ಮ ಒಳ್ಳೆಯದಕ್ಕಲ್ಲ ಆಗಿದ್ದು ಅಂತ. ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಹೈಯೆಸ್ಟ್ ಗುಡ್ಗೆ ಈ ನೀವು ಅಂದ್ಕೊಂಡಿರೋದು ಆಗದೇ ಇರ್ಬೋದು. ಸೊ ಆ ರೀತಿ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಬಿಕಾಸ್ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಅವರು ಈ ಥರ ಸಿಚುವೇಶನ್ ಬಂದು ನಿಮಗೆ ಅಂದ್ಕೊಂಡಿರೋ ಕೆಲಸ ಆಗದೇ ಇರ್ಬೋದು. ಸೊ ಪಾಸಿಟಿವ್ ಆಗಿ ತಗೊಳ್ಳಿ. ಮತ್ತು ನಿಮ್ಮ ಮುಂದೆ ತುಂಬ ಆಪರ್ಚುನಿಟೀಸ್ ಇದೆ, ಆಲ್ಟರ್ನೇಟಿವ್ ಆಪರ್ಚುನಿಟೀಸ್ ಇದೆ, ಅದ್ರ ಕಡೆ ಗಮನ ಕೊಡಿ, ಅದನ್ನು ನೋಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ, ವಿಚಾರ ಮಾಡಿ. ಸೊ ಈ ಸಿಚುಯೇಷನ್, ಈ ಕಂಡೀಷನು ಏನೇ ಇರ್ಬೋದು, ಇದನ್ನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಮತ್ತು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಈ ಥರ ಆಯಿತು, ಯಾಕೆ ಈ ರೀತಿ ಆಗಲಿಲ್ಲ, ನಾನು ಅಂದ್ಕೊಂಡಿದ್ದು ಏನಕ್ಕೆ ಆಗಲಿಲ್ಲ ಅಂತ ನೀವು ಡಿಪ್ರೆಸ್ಡ್ ಎಲ್ಲ ಆಗಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಗೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ಇದು ಜಸ್ಟ್ ಅನ್ ಇಮ್ಯಾಜಿನೇಷನ್, ನಿಮ್ಮ ಇಮ್ಯಾಜಿನ್ ಅಷ್ಟೇ, ನಿಮ್ಮ ಒಳ್ಳೇದಕ್ಕಲ್ಲ ಇದು. ನಿಮ್ಮದು ಹೈಯೆಸ್ಟ್ ಗುಡ್ ಬೇರೆಯೇ ಇದೆ, ಬೇರೆ ಆಪರ್ಚುನಿಟೀಸ್ ಬರುತ್ತೆ, ಬೇರೆ ಆಲ್ಟರ್ನೇಟಿವ್ ಆಪರ್ಚುನಿಟೀಸ್, ಆಪ್ಷನ್ಸು ಎಲ್ಲ ಇದೆ ನಿಮ್ಮ ಮುಂದೆ. ಅದನ್ನು ಚೂಸ್ ಮಾಡಿ, ಬೇರೆದನ್ನು ಚೂಸ್ ಮಾಡಿ ಫಾರ್ ಯುವರ್ ಓನ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಆನ್ಸರ್ನ ತಗೊಳ್ಳಿ, ಇದನ್ನು, ಈ ಗೈಡೆನ್ಸ್ನ ಖಂಡಿತವಾಗ್ಲೂ ತಗೊಳ್ಳಿ. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಮುಂದೆ. ನೆಕ್ಸ್ಟ್ ಕಾರ್ಡು ಕ್ರಿಯೇಟಿವ್ ರೈಟಿಂಗ್ ಕಾರ್ಡ್ ಬಂದಿದೆ. ಮೇಕ್ ಟೈಮ್ ಟು ರೈಟ್ ಡೌನ್ ಯುವರ್ ಥಾಟ್ಸ್ ಇನ್ ಎ ಜರ್ನಲ್ ಆರ್ ಓಪನ್ ಆ್ಯನ್ ಆರ್ಟಿಕಲ್ ಆರ್ ಬುಕ್. ಸೊ ಈ ಕಾರ್ಡಿನ ಪ್ರಕಾರ ನೀವು ಏಂಜಲ್ಸ್ ಹೇಳ್ತಾ ಇದ್ದಾರೆ ನಿಮ್ಮ ಕ್ರಿಯೇಟಿವ್ ರೈಟಿಂಗ್, ನೀವು ಮೇ ಬಿ ಅ ಗುಡ್ ರೈಟರ್ ಇರ್ಬೋದು, ಚೆನ್ನಾಗಿ ಬರಿಬೋದು, ನಿಮಗೆ ಒಳ್ಳೆ ರೈಟಿಂಗ್ ಸ್ಕಿಲ್ ಇರ್ಬೋದು, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ, ಬರೀರಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ರೀತಿಯೂ ತೊಗೋಬೋದು. ಏನಂದರೆ ನಿಮಗೆ ಡ್ರೀಮ್ಸು ಏನಾದರೂ ಇದ್ದರೆ, ನಿಮ್ಗೆ ಏನು ಅಚೀವ್ ಮಾಡಬೇಕು, ಏನು ಗೋಲ್ ಇದೆ ಅದೆಲ್ಲ ಇದ್ದರೆ ನೀವು ಆದಷ್ಟು ನಿಮ್ಮ ಡೈರಿನಲ್ಲಿ ಬರೀರಿ.
ನೀವು ಯಾವಾಗ ಬರೀತೀರಾ ಆವಾಗ ಅದು 5 ಪಟ್ಟು ಎಫೆಕ್ಟಿವ್ ಆಗಿರುತ್ತೆ. ಮತ್ತು ಲಾ ಆಫ್ ಅಟ್ರಾಕ್ಷನ್ ಥ್ರೂ ಕೂಡ ನೀವು ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡ್ಬೋದು. ನೀವೇನೆಲ್ಲ ಅಂದ್ಕೊಳ್ತೀರಾ, ನಿಮ್ಮ ಏನು ಡ್ರೀಮ್ಸ್ ಇದೆ ಅದನ್ನೆಲ್ಲ ಬರಿತಾ ಹೋಗಿ, ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನೀವು ನನ್ನ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ ವಿಡಿಯೋಸ್ನು ನೋಡ್ಬೋದು. ಅದರಲ್ಲಿ ನಾನು ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಯಾವ ರೀತಿ ಮೇಂಟೈನ್ ಮಾಡೋದು, ಯಾವ ರೀತಿ ಬರೆಯೋದು, ಎವ್ರಿಡೇ ಯಾವ ರೀತಿ ಬರೆಯೋದು, ಮತ್ತು ಯಾವ ರೀತಿ ಅಫರ್ಮೇಷನ್ಸ್ನ ಬರೆಯೋದು ಅಂತ ಎಲ್ಲ ಹೇಳಿದ್ದೀನಿ. ಅದನ್ನು ಫಾಲೋ ಮಾಡಿ, ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಏನು ನಿಮ್ಮ ಗೋಲ್ ಇದೆ, ನಿಮ್ಮ ಡ್ರೀಮ್ಸ್ ಇದೆ, ಅದನ್ನೆಲ್ಲ ನೀವು ಅಚೀವ್ ಮಾಡೋದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಮೂಲಕ ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ತುಂಬ ಇಂಪಾರ್ಟೆಂಟ್ ಇದು. ನೀವು ಯಾವಾಗ ನೀವು ಬರಿತಾ ಹೋಗ್ತೀರಾ, ನಿಮ್ಮ ಡ್ರೀಮ್ಸ್ ಎಲ್ಲ ಆದಷ್ಟು ಬೇಗನೆ ಅಚೀವ್ ಆಗ್ತಾ ಹೋಗುತ್ತೆ. ಬಿಕಾಸ್ ನೀವು ಮೆಸೇಜ್ನ ಯೂನಿವರ್ಸ್ಗೆ ಕಳಿಸ್ತಾ ಇದ್ದೀರಾ, ಪಾಸಿಟಿವ್ ಮೆಸೇಜಸ್ನ, ಪಾಸಿಟಿವ್ ಅಫರ್ಮೇಷನ್ಸ್ನ ಅದನ್ನೆಲ್ಲ ಕಳಿಸ್ತಾ ಇದ್ದೀರಾ. ಅದು ನಿಮ್ಗೆ ಆದಷ್ಟು ಬೇಗನೆ ನಿಮಗೆ ವಾಪಸ್ ರಿಟರ್ನ್ ಆಗಿ ಬರುತ್ತೆ ಇನ್ ಎ ಗುಡ್ ವೇ. ಮತ್ತು ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಡ್ರೀಮ್ಸ್ ಎಲ್ಲ ನೀವು ಅಚೀವ್ ಮಾಡ್ಬೋದು. ಮತ್ತು 3ನೇ ಕಾರ್ಡು ಸ್ಟಾರ್ ಗೇಜಿಂಗ್ ಕಾರ್ಡ್ ಬಂದಿದೆ. ವೆನ್ ಯು ಗೇಜ್ ಅಟ್ ದ ಸ್ಟಾರ್ಸ್ ಯು ಗಿವ್ ಯುವರ್ ಸೆಲ್ಫ್ ವೆರಿ ಫೋಕಸ್. ಯುವರ್ ಇಂಟ್ಯೂಷನ್ ವಿಲ್ ಫ್ಲೋ ಮೋರ್ ಫ್ರೀಲಿ ಆ್ಯಂಡ್ ರಿವೀಲ್ ವಾಟ್ ಯು ನೀಡ್ ಟು ನೋ ಅಬೌಟ್ ಯುವರ್ ಸಿಚುಯೇಷನ್. ಸೊ ನೋಡಿ, ತುಂಬ ಒಳ್ಳೆ ಬ್ಯೂಟಿಫುಲ್ ಕಾರ್ಡ್ ಬಂದಿದೆ. ಈ ಕಾರ್ಡಿನ ಪ್ರಕಾರ ಸೊ ಯು ಹ್ಯಾವ್ ಟು ಫೋಕಸ್. ನೀವೇನು ಅಂದ್ಕೊಳ್ತಾ ಇದ್ರೆ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು. ನಿಮ್ಮ ಇಂಟ್ಯೂಷನ್ ಕಡೆ ಗಮನ ಕೊಡಬೇಕು. ನಿಮ್ಮ ಇಂಟ್ಯೂಷನ್ನಿಂದ ಏನು ಬರುತ್ತೆ, ಯಾವ ರೀತಿ ಯೋಚನೆಗಳು ಬರ್ತಾ ಇದೆ, ಯಾವ ರೀತಿ ಥಾಟ್ಸ್ ಬರ್ತಾ ಇದೆ, ಅದನ್ನು ನೀವು ಗಮನ ಕೊಡಿ. ಇದರಿಂದ ನಿಮಗೆ ಸಿಚುಯೇಷನ್ ಅರ್ಥ ಆಗುತ್ತೆ, ಯಾಕೆ ಈ ಥರ ಆಯಿತು ಅಂತ. ಡಿಪ್ರೆಸ್ಡ್ ಆಗೋಕ್ಕೆ ಹೋಗ್ಬಿಡಿ. ನಾನು ಈಗಾಗಲೇ ಹೇಳಿರೋ ಪ್ರಕಾರ ನೀವು ಅಂದ್ಕೊಂಡಿರೋದು ಆಗಲ್ಲ. ಬಿಕಾಸ್ ನಿಮಗೆ ಬೇರೆನೇ ಪ್ಲ್ಯಾನ್ಸ್ ನಡೀತಾ ಇದೆ ಡಿವೈನ್ ಕಡೆಯಿಂದ ಅಂತ ಹೇಳಿದೆ ನಾನು. ನಿಮಗೆ ಅಂದರೆ ಸ್ಯಾಡ್ ಆಗ್ಬೋದು, ಬಟ್ ಪ್ಲೀಸ್ ಡೋಂಟ್ ಬಿ ಸ್ಯಾಡ್. ಬಿಕಾಸ್ ದೆರ್ ಈಸ್ ಅ ರೀಸನ್ ಯಾಕೆ ಆಗ್ತಾ ಇದೆ ಅಂತ. ನೀವು ಇನ್ನೂ ಫೋಕಸ್ ಮಾಡಬೇಕು, ನಿಮ್ಮನ್ನು ನೀವು ಫೋಕಸ್ ಮಾಡಬೇಕು. ಥಿಂಕ್ ಮಾಡಿ, ನಿಮ್ಮ ಇಂಟ್ಯೂಷನ್ ಪವರ್ನ ಯೂಸ್ ಮಾಡ್ಕೊಳ್ಳಿ. ಇಂಟ್ಯೂಷನ್ ಪವರು ನಿಮಗಿಲ್ಲ, ನಿಮಗೆ ಮನಸ್ಸಲ್ಲಿ ಇಲ್ಲ ಅಂದರೆ ನೀವು ನಿಮ್ಮನ್ನು ನೀವು ಕನೆಕ್ಟ್ ಮಾಡ್ಕೋಬೇಕು. ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ತೀರಾ? ಮೆಡಿಟೇಷನ್ ಮೂಲಕ. ನೀವು ಯಾವಾಗ ಮೆಡಿಟೇಷನ್ ಮಾಡ್ತೀರಾ ಆವಾಗ ನೀವು ನಿಮ್ಮ ಇನ್ನರ್ ಸೆಲ್ಫ್ಗೆ ಕನೆಕ್ಟ್ ಆಗ್ತೀರಾ. ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಮೈಂಡಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಅದ್ರ ಮೂಲಕ ನಿಮಗೆ ಆನ್ಸರ್ಸ್ ಅರ್ಥ ಆಗುತ್ತೆ. ಸಿಚುಯೇಷನ್ನು ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಮತ್ತು ಯಾಕೆ ಈ ರೀತಿ ಸಿಚುಯೇಷನ್ಸ್ ಆಗ್ತಿದೆ, ಯಾಕೆ ಈ ರೀತಿ ಚೇಂಜಸ್ ಆಗ್ತಿದೆ ಅಂತಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಅದೆಲ್ಲ ನೀವು ಮಾಡ್ಬೋದು, ಯೋಚನೆ ಮಾಡ್ಬೋದು. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಸೆಲ್ಫ್. ಸೊ ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡಿ, ತುಂಬ ಇಂಪಾರ್ಟೆಂಟು. ಸೊ ಓವರ್ ಆಲ್ ಚೆನ್ನಾಗಿ ಬಂದಿದೆ ಕಾರ್ಡ್ಸು. ಸೊ ಯಾವುದೇ ರೀತಿ ಡಿಸಪಾಯಿಂಟ್ ಆಗಬೇಡಿ, ಈ ರೀತಿ ಆನ್ಸರ್ ಬಂತು ಅಂತ. ಸೊ ಇದ್ರ ಹಿಂದೆ ಕಾರಣ ಬೇರೆಯೇ ಇದೆ. ಪಾಸಿಟಿವ್ ಆಗಿ ತಗೊಳ್ಳಿ. ಸೊ ಆದಷ್ಟು ಕ್ರಿಯೇಟಿವ್ ರೈಟಿಂಗ್ ಮಾಡಿ ನೀವು ರೈಟಿಂಗ್ ಸ್ಕಿಲ್ಸ್ ನಿಮ್ಮದು ಇದ್ದರೆ ಅದು ಮಾಡಿ. ಇಲ್ಲಾಂದರೆ ನಾನು ಹೇಳಿರೋ ಪ್ರಕಾರ ಅಫರ್ಮೇಷನ್ಸ್ ಬರೀರಿ. ಗ್ರ್ಯಾಟಿಟ್ಯೂಡ್ ಜರ್ನಲ್ ಮೇಂಟೈನ್ ಮಾಡಿ. ಎವ್ರಿ ಡೇ ಮಾರ್ನಿಂಗ್ ಮತ್ತು ನೈಟ್ ಮಲ್ಗೋಕ್ಕೆ ಮುಂಚೆ ಗ್ರ್ಯಾಟಿಟ್ಯೂಡ್ 5 ಥಿಂಗ್ಸ್ ನೀವು ಬರಿಬೇಕಾಗುತ್ತೆ. ನನ್ನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ. ನಾನು ಬೇಕಂದರೆ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡ್ಬೋದು. ಅದನ್ನು ಫಾಲೋ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ ನಿಮ್ಮ ಲೈಫು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಲೈಫ್ ಚೇಂಜಿಂಗ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೀವು ಫಾಲೋ ಮಾಡ್ಬೋದು. ತುಂಬ ಎಫೆಕ್ಟಿವ್ ಇರುತ್ತೆ. ನಾನು ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾಯಿದ್ದೀನಿ. ತುಂಬ ಪ್ರೋಗ್ರೆಸ್ನ ನೋಡಿದ್ದೀನಿ, ತುಂಬ ಚೇಂಜಸ್ನ ನೋಡಿದ್ದೀನಿ. ಸೊ ಅದಕ್ಕೆ ನಾನು ನಿಮಗೆಲ್ಲರಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಮೇಂಟೈನ್ ಮಾಡಿ, ತುಂಬ ಒಳ್ಳೆಯದು. 5 ಮಿನಿಟ್ಸ್ ಆಗುತ್ತಷ್ಟೇ ಎವ್ರಿ ಡೇ. 5 ಮಿನಿಟ್ಸ್ ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿ, ನಿಮಗೋಸ್ಕರ ನೀವು ಟೈಮ್ ಕೊಡಿ. ನಿಮ್ಮ ಒಳ್ಳೆಯದಕ್ಕೋಸ್ಕರ, ನಿಮ್ಮ ಪ್ರೋಗ್ರೆಸ್ಗೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ ಅಂತ ನಾನು ಹೇಳ್ತೀನಿ. ಸೊ ಓವರ್ ಆಲ್ ಇವತ್ತಿನ ರೀಡಿಂಗು ನಿಮ್ಗೆ ಇಷ್ಟ ಆಯಿತು, ಪೆಂಡುಲಮ್ ರೀಡಿಂಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ರೀಡಿಂಗು ನಿಮಗೆಲ್ಲರಿಗೂ ರೆಸನೇಟ್ ಆಯಿತು ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹೇಗಿತ್ತು, ಯಾವ ರೀತಿ ಇತ್ತು ರೀಡಿಂಗು ಅಂತ. ಇದರಿಂದ ನನಗೆ ಎನ್ಕರೇಜ್ಮೆಂಟ್ ಸಿಕ್ಕುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಕ್ಕುತ್ತೆ ನೀವು ಯಾವಾಗ ಕಮೆಂಟ್ ಮಾಡ್ತೀರಾ. ಮತ್ತು ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವು ಮಿಸ್ ಮಾಡಲ್ಲ. ಸೊ ಐ ಹೋಪ್ ಈ ರೀಡಿಂಗ್ ನಿಮಗೆಲ್ಲ ಇಷ್ಟ ಆಯಿತು. ಇದರಿಂದ ನಿಮಗೆ ಗೈಡೆನ್ಸ್ ಸಿಕ್ತು, ಡಿವೈನ್ ಗೈಡೆನ್ಸ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ನಾನು ಎಲ್ಲರಿಗೂ ಹೇಳ್ತೀನಿ, ಮೆಡಿಟೇಷನ್ ಮಾಡಿ, ಪ್ರೇಯರ್ಸ್ ಮಾಡಿ,
ಡಿವೈನ್ಗೆ ಸರೆಂಡರ್ ಆಗಿ ಎಲ್ಲ ಒಳ್ಳೆಯದಾಗುತ್ತೆ ನಿಮಗೆ. ನೀವೇನೇನು ಅಂದ್ಕೊಳ್ತೀರ ಅದೆಲ್ಲ ಆಗುತ್ತೆ, ಸಕ್ಸಸ್ಫುಲ್ಲಾಗಿ ಆಗುತ್ತೆ, ನಿಮ್ಮ ಒಳ್ಳೆಯದಕ್ಕೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.